ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನಮ್ಮ ಅವ್ರು ಹೇಳ್ತಿರೋದು ನಿಜನಾ ಅಂತ ಸರ್ ಕೇಳ್ತಾರೆ. ಹೌದು ಸರ್ ಅಂತಾಳೆ ವಿದ್ಯಾ. ಹಾಗಿದ್ರೆ ನೀನು ಡಿವೋರ್ಸ್ ಕೇಸ್ ನಡೀತಾ ಇದೆ ಅಂತ ಹೇಳಿದ್ದು ಅವ್ರ ಮಗನ ಜೊತೆಗೇನಾ ಅಂತಾರೆ ಅನಿತಾ ಮೇಡಮ್. ಹೌದು ಮೇಡಮ್ ಅಂತಾಳೆ ವಿದ್ಯಾ. ಪಂಚೆ ಉಟ್ಟು ಸ್ಟೈಲಾಗಿ ಗಡ್ಡ ಬಿಟ್ಟು ಮಿನಿಸ್ಟರ್ ಜೊತೆ ಬಂದಿದ್ರಲ್ಲ, ಆ 6 ಅಡಿ ಕಟೌಟು ಅವರೇ ಇವ್ರ ಗಂಡ ಅಂತಾಳೆ ಜೆನ್ನಿ. ಇಟ್ಸ್ ಓಕೆ, ಅವ್ರು ಇಲ್ಲಿ ಬಂದು ಅನೌನ್ಸ್ ಮಾಡಿರೋದು ರಾಜ್ಯದ ಮಂತ್ರಿಯಾಗಿದ್ದಾನೆ ನೋಡಮ್ಮ. ಈ ವರ್ಷ ಮುಯಿ ಊಟ ಮಾಡಿ ಕಷ್ಟಪಟ್ಟು ದುಡ್ಡು ಫೀಸ್ ಕಟ್ಟಿದ್ಯಾ, ಆದರೆ ಮುಂದಿನ 4 ವರ್ಷಕ್ಕೆ ಏನು ಮಾಡ್ತೀಯಾ? ದುಡ್ಡಿಗೋಸ್ಕರ ಕಷ್ಟಪಡೋದಕ್ಕಿಂತ ಸ್ವಲ್ಪ ಎಫರ್ಟ್ ಹಾಕಿ ಓದಿ ಈ ಅವಕಾಶನ ಯೂಸ್ ಮಾಡ್ಕೊ, ಅದು ಕೂಡ ನಿನ್ನ ಶ್ರಮಕ್ಕೆ ಸಿಗೋ ಪ್ರತಿಫಲ ಅಂದ್ಕೊ ಅಂತಾರೆ ಸರ್. ಖಂಡಿತವಾಗ್ಲೂ ಸರ್, ಈ ಅವಕಾಶನ ಪಡ್ಕೊಳ್ಳೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡೇ ಮಾಡ್ತೀನಿ ಅಂತಾಳೆ ವಿದ್ಯಾ. ಸರಿ, ಯು ಕ್ಯಾನ್ ಗೋ ನೋ ಅಂತಾರೆ ಸರ್. ಈಚೆ ರಾಕಿ ಅಮ್ಮನ ಹತ್ರ ಬಂದು ಅವ್ವ ಅಂತಾನೆ. ಆಗ ಅವ್ರು ಕಂಡುಬಿಡ್ತಾರೆ. ಅವ್ವ, ನಿನಗೇನೂ ಆಗಿಲ್ಲ ಕಣವ್ವ, ಡಾಕ್ಟ್ರುವೇ ನಿಮ್ಮ ಅಮ್ಮಂಗೆ ಯಾವ ತೊಂದರೆನೂ ಇಲ್ಲ, ಆರಾಮಾಗವ್ರೆ, ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದೇ ಒಂದು ಕಿತ್ತ ತೋರಿಸಿ ಸಾಕು ಅಂತ ಹೇಳವ್ರೆ ಅಂತಾನೆ ರಾಕಿ. ನಿನಗೆ ಸುಳ್ಳು ಹೇಳೋಕ್ಕೂ ಬರೋಕ್ಕಿಲ್ವಲ್ಲ ಮಗ, ನಾನು ಬಿದ್ದು ಹೋಗೋ ಮರ ಕಂಡ್ಲ, ಅದು ಚಿಗುರು ಒಡೆಯೋ ಹಾಗೆ ಮಾಡ್ತೀನಿ ಅಂತ ಡಾಕ್ಟ್ರ್ ಹೇಳ್ತಾರೆ, ಅದಕ್ಕೆಲ್ಲ ನೀನು ಸಾಲ ಸೂಲ ಮಾಡೋಕ್ಕೆ ಹೋಗಬೇಡ ಕಣ್ಲ ಅಂತಾರೆ ಅವ್ವ. ನೀನು ಹಾಗೆಲ್ಲ ಮಾತಾಡಬೇಡ, ಸುಮ್ಕಿರು. ನೀನು ಹೀಗೆ ಚಿಂತೆ ಮಾಡೋದು ಬಿಟ್ಟು ನೆಮ್ಮದಿಯಾಗಿರೋದನ್ನು ಕಲಿ. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಸಾಕಂತೆ, ಅಲ್ಲೇನೂ ಜಾಸ್ತಿ ಖರ್ಚಾಗಕ್ಕಿಲ್ಲ ಅವ್ವ, ಎಲ್ಲ ಸರಿ ಹೋಯ್ತದೆ ಅಂತಾನೆ ರಾಕಿ. ನನಗೋಸ್ಕರ ನೀನ್ಯಾಕೆ ಕಷ್ಟಪಡ್ತೀಯ, ಇದೆಲ್ಲ ಬೇಡ ಕಂಡ ಮಗ ಅಂತಾರೆ ಅಮ್ಮ. ಅವ್ವ, ನನಗೆ ನೀನು ಬಿಟ್ಟರೆ ಬೇರೆ ಏನೂ ಹೆಚ್ಚಲ್ಲ, ನಾನೇನೋ ಒಂದು ಮಾಡ್ತೀನಿ, ನೀನು ಧೈರ್ಯವಾಗಿರೋ ಅವ್ವ, ನೀನು ಸುಮ್ಮನೆ ಮಲ್ಕೊ ಅಂತ ರಾಕಿ ಅಲ್ಲಿಂದ ಹೊರಗಡೆ ಬಂದು ಕೂತ್ಕೋತಾನೆ. ಆಗ ಕಣ್ಮಣಿ ದೂರದಿಂದ ರಾಕಿನೇ ನೋಡ್ತಿರ್ತಾಳೆ. ಅವ್ವ ಅಂತ ಫೋನ್ ತೊಗೊಂಡು, ಅಣ್ಣ ಜಮೀನು ಒಂಚೂರು ಮಾರಿಸಿಕೊಡಿ ಅದಿದ್ನಲ್ಲ, ಅದು ಆಯ್ತಾ ಅಣ್ಣ? ಅಯ್ಯಯ್ಯೋ ಅಣ್ಣ, ಅಷ್ಟೊಂದು ತಡ ಮಾಡಿದರೆ ಕಷ್ಟ ಆಯ್ತದೆ, ನನಗೆ ಇವಾಗ ಶಾನೆ ಅರ್ಜೆಂಟ್ ಇದೆ ಕಣ್ಣ. ಹೌದಾ, ದಯವಿಟ್ಟು ಒಂಚೂರು ಹೆಂಗಾರು ಮಾಡಿ ಕೆಲಸ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಣ್ಣ, ಒಂಚೂರು ನೋಡಿ ಅಣ್ಣ ಅಂತ ಕಾಲ್ ಕಟ್ ಮಾಡಿ ಕೂತ್ಕೊಂಡು ಅಳ್ತಾ, ಇರೋ ಜಮೀನಾದರೂ ಮಾರಿ ನನ್ನ ಅವನ್ನ ಉಳಿಸ್ಕೊಳ್ಳೋಣ ಅಂದರೆ ಅದು ಆಯ್ತಿಲ್ವಲ್ಲ ದೇವ್ರೆ, ನಾನು ಇವಾಗ ಏನು ಮಾಡಲಿ ಅಂತಾನೆ. ಆಗ ಕಣ್ಮಣಿ ಅಲ್ಲಿಂದ ಹೊರಡ್ತಾಳೆ. ಈಚೆ ವಿದ್ಯಾ ಬರುವಾಗ ಫ್ರೆಂಡ್ಸ್ ಎಲ್ಲ ಅವಳನ್ನು ಮುತ್ಕೋತಾರೆ. ಆಗ ಜನ್ನಿ ಈಚೆ ಬಂದು ಫೋನಲ್ಲಿ ಹಲೋ ಹೇಳು ಅಂತಾಳೆ. ಏನು ಹೇಳೋದು, ನಿನಗೋಸ್ಕರ ನಾನು ಕಾಯ್ತೀವಿ ಅಂತ ಜಪ್ತಿ ಇದೆಯೋ ಇಲ್ವೋ ಅಂತಾನೆ ಸತೀಶ. ಜಪ್ತಿ ಐತೆ, ಆದರೆ ಏನು ಮಾಡೋದು, ಇವತ್ತಿನ ಫಂಕ್ಷನ್ನ ಎಲ್ಲ ಜವಾಬ್ದಾರಿನೂ ಅನಿತಾ ಮೇಡಮ್ ವಿದ್ಯಾಗೆ ಮತ್ತು ನನ್ನ ಟೀಮ್ಗೆ ಒಪ್ಪಿಸಿದ್ದಾರೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಆದೆ ಅಷ್ಟೇ ಅಂತಾಳೆ ಜನ್ನಿ. ಆಹಾ, ಕಾರಣಗಳು ಮಾತ್ರ ಸಿದ್ಧಾಗಿರ್ತವೆ ಅಲ್ವಾ, ಕಾಯ್ತಾ ಇರು, ನನ್ನ ಒದ್ದಾಟ ಮಾತ್ರ ನಿನಗೆ ಅರ್ಥ ಆಗೋಕ್ಕಿಲ್ಲ ಬಿಡು ಅಂತಾನೆ ಸತೀಶ. ಸರಿ ಕಣೋ, ಇನ್ನೇ 1-2 ಕ್ಲಾಸ್ ಇದೆ ಅಷ್ಟೇ, ಅದನ್ನು ಮುಗಿಸ್ಕೊಂಡು ಊಟಕ್ಕೆ ಕ್ಯಾಂಟೀನಿಗೆ ಬರ್ತೀನಿ ಅಂತಾಳೆ ಜನ್ನಿ. ನೀನೇನೋ 2 ಕ್ಲಾಸ್ ಅಷ್ಟೇ ಅಂತೀಯ, ಆದರೆ ನನಗೆ 2 ಯುಗ ಕಳೆದಂಗೆ ಆಯ್ತದೆ ಗೊತ್ತಾ ಅಂತಾನೆ ಸತೀಶ. ಅದು ಯಾಕೋ ಅಂತಾಳೆ ಜನ್ನಿ. ನನ್ನ ಹಾಗೆ ನಿನಗೂ ಪಿರುತಿ ಇದ್ದಿದ್ರೆ ಯಾಕೆ ಅಂತ ಗೊತ್ತಾಗೋದು, ಯಾವಾಗಲೂ ನಿನ್ನ ಜೊತೆನೇ ಇರಬೇಕು ಅನ್ನಿಸ್ತಿದೆ ಗೊತ್ತೇ ಅಂತಾನೆ ಸತೀಶ. ಆಯಿತು ಕಣಪ್ಪ ಶಾವಿಗೆ ಸತೀಶ, ಒಂದು ಕೆಲಸ ಮಾಡು, ನೀನು ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಡು, ಮೆಡಿಕಲ್ಗೆ ಜಾಯ್ನ್ ಆಗು, ಆಗ ನಾವಿಬ್ಬರು ಜೊತೆಗೆ ಕೂತ್ಕೊಬೋದು ಅಂತಾಳೆ ಜನ್ನಿ. ಈ ತಮಾಷೆನೇ ಬೇಡ ಅನ್ನೋದು, ನನ್ನ ಕಷ್ಟನೂ ಒಸಿ ಅರ್ಥ ಮಾಡ್ಕೊ ಅಂತಾನೆ ಸತೀಶ. ಆಯಿತು, ಆಗಿರೋದಕ್ಕೆ ಅಪ್ಪ ಶಾವಿಗೆ ಹೇಳ್ತಿರೋದು, ಕ್ಲಾಸ್ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಂತಾಳೆ ಜನ್ನಿ. ಸರಿ, ಕಾಯ್ತಾ ಇರ್ತೀನಿ, ಅಲ್ಲಿಗಂಟ ಮಿಸ್ ಮೀ ಅಂತಾನೆ ಸತೀಶ. ಶಾವಿಗೆ ಮಿಸ್ ಮೀ ಅಲ್ಲ ಕಣೋ, ಮಿಸ್ ಯು ಅಂತಾಳೆ ಜನ್ನಿ. ಅದೇಯ ಅಂತಾನೆ ಸತೀಶ. ಮಿಸ್ ಯು ಟು, ನಿಂಗೆ ಆಮೇಲೆ ಸಿಗ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಜನ್ನಿ. ಈಚೆ ಸಾವಿತ್ರಿ ವಿನಂತಿ ರೂಮಲ್ಲಿರ್ತಾರೆ. ಫೋನ್ ನೋಡ್ತಾ ವಿನಂತಿ, ಸಾಕು ಕಣವ, ಒಂದು ಚಿಕ್ಕ ಸುಳಿವು ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದವರಿಗೆ ದೊಡ್ಡ ಸಾಕ್ಷಿನೇ ಸಿಕ್ಕನೇ ಬಿಡ್ತು ಅಂತಾಳೆ. ಅದು ದಿಟ ಕಣೆ, ಇಷ್ಟು ದಿನ ತಾನೊಬ್ಳು ಪ್ರತಿವ್ರತೆ ಮಣಿ ಅನ್ನೋ ಹಾಗೆ ಆಡ್ತಿದ್ಲಲೆ, ಇದನ್ನು ತೋರಿಸಿದ್ರೆ ಅವಳು ಬಂಡವಾಳ ಎಲ್ಲ ಗೊತ್ತಾಯ್ತದೆ ಬಿಡು ಅಂತಾರೆ ಸಾವಿತ್ರಿ. ಅಲ್ಲ ಕಣವ, ಈ ವಿಡಿಯೋದಲ್ಲೆಲ್ಲ ಹೇಳಿರೋದನ್ನು ನಂಬೋದೆ, ಯಾಕಂದರೆ ದಿಟ್ವಾಗ್ಲೂ ಅವಳು ಅಂಥವಳೆ ಅಂತಾಳೆ ವಿನಂತಿ. ಲೇ ಮಂಗ, ಬೆಂಕಿ ಇಲ್ಲದೆ ಹೊಗೆ ಆಡೋಕ್ಕಿಲ್ಲ, ಯಾರ ಹುತ್ತದಲ್ಲಿ ಯಾವ ಹಾವಿರ್ತದೆ ಅಂತ ಯಾರಿಗೆ ಗೊತ್ತೇ ಅಂತಾರೆ ಸಾವಿತ್ರಿ. ದಿಟ ಕಣಮ್ಮ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಕ್ಕಿಲ್ಲ, ಮುಖ ನೋಡಿ ಯಾರ ಮನಸ್ಸಲ್ಲಿ ಏನಿರ್ತದೆ ಅಂತ ಹೇಳೋಕ್ಕೂ ಆಗೋಕ್ಕಿಲ್ಲ ಬಿಡು ಅಂತಾಳೆ ವಿನಂತಿ. ನೋಡೆ, ಅವಳನ್ನು ದೇವರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ನಲ್ವೇ, ಈಗ ಅವಳು ಬೇರೆಯವ್ರ ಜೊತೆ ಸುತ್ತಾಡೋದನ್ನು ನೋಡಿದರೆ ಎಲ್ಲ ಮಡಗ್ತಾನೆ ಅಂತ ಗೊತ್ತಾಯ್ತದೆ, ತಗೋ ಅಂತಾಳೆ ಸಾವಿತ್ರಿ. ಅವ್ವ, ಇಲ್ಲಿ
ಗಂಟ ನಾವೇನೇ ಹೇಳಿದರೂ ನಂಬ್ತಾ ಇರಲಿಲ್ಲ. ಈಗ ಇದನ್ನು ನೋಡಿದರೆ ನಂಬಿಕೆ ಬರುತ್ತೆ ತಾನೆ ಅಂತಾಳೆ ವಿನಂತಿ. ಲೇ ದಡ್ಡಿ, ನಂಬೋದು ಮಾತ್ರ ಅಲ್ವೇ, ಬಿರುಕು ಮೂಡಿರೋ ಸಂಬಂಧದಲ್ಲಿ ದೊಡ್ಡ ಪ್ರಪಾತನೇ ಬೀಳಿಸ್ತೀನಿ ನೋಡ್ತಿರು ಅಂತಾರೆ ಸಾವಿತ್ರಿ. ಇಲ್ಲಿ ಗಂಟ ಆ ಮೂರಡಿ ಎಲ್ಲ ವಿಷಯದಲ್ಲೂ ಗೆದ್ದು ನಮ್ಮ ಮುಂದೆ ಬೀಗ್ತಿದ್ಲು. ಅದಕ್ಕೆ ಕೆಲ್ಲ ಸೇರಿ ಸರಿಯಾಗಿ ಬುದ್ಧಿ ಕಲಿಸ್ದೆ ಕಣವ ಅಂತಾಳೆ ವಿನಂತಿ. ಸಾವಿತ್ರಿ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ಯಾ, ಇದಿನ್ನು ಶುರು ಅಷ್ಟೇ ಕಣೆ, ಇನ್ಮ್ಯಾಕೆ ನೋಡ್ತಿರು ಹೆಂಗಿರ್ತದೆ ನನ್ನಂತಾವ ಅಂತಾಳೆ ಸಾವಿತ್ರಿ. ಅಂತೂ ಇಂತೂ ಅವಳು ನಾಟಕಕ್ಕೆ ತೆರೆ ಬಿದ್ದು ಸಂಬಂಧ ಕಳ್ಕೊಳ್ಳೋದು ಗ್ಯಾರಂಟಿ ಅಂತಾಳೆ ವಿನಂತಿ. ಈಚೆ ಅಜ್ಜಿಲೇ ವೆಂಕಟೇಶ, ಸಿಟಿ ಕಡೆ ಹೋದಾಗ ನನಗೊಂದಿಷ್ಟು ಎಲೆ ತಕ್ಕಂಬ ಅಂತ ಹೇಳಿದ್ದೆ, ಮರ್ತ್ಬಿಟ್ಟಿಯಾ? ಇತ್ತೀಚೆಗೆ ನಾನು ಯಾವ ಮಾತು ಹೇಳಿದರೂ ಕೇಳ್ತಿಲ್ಲ ನೀನು ಅಂತಾರೆ ಅಜ್ಜಿ. ಅವರು ಸರ್ಕಾರದವರು ಅವರನ್ನು ನೇಮಕ ಮಾಡಿರೋದು ನಮ್ಮ ಹಟ್ಟಿ ಕೆಲಸ ಮಾಡೋದಕ್ಕಲ್ಲ, ಅವರಿಗೆ ಅವರದ್ದೇ ಆದಂಥ ಕೆಲಸ ಇರ್ತದೆ ಅಂತಾರೆ ಗೋವಿಂದ. ಶಿವ ಫೈಲ್ ನೋಡ್ತಾ ಶಿವರಾಮೇಗೌಡರು, ವೆಂಕಟೇಶ್ ಇದನ್ನು ಕ್ಲಿಯರ್ ಆಗಿಲ್ವೇ ಅಂತಾರೆ. ಅದು ನಿಮ್ಮ ಕಡೆಯಿಂದ ಒಂದು ಅಫಿಷಿಯಲ್ ಲೆಟರ್ ಇದ್ದರೆ ಒಳ್ಳೆಯದು ಅಂತ DC ಸಾಹೇಬರು ಹೇಳಿದ್ದಾರೆ ಅಂತಾನೆ ವೆಂಕಟೇಶ್. ಸರಿ, ಪೆನ್ ಕೊಡಿ ಅಂತ ಶಿವರಾಮೇಗೌಡರು ಸೈನ್ ಮಾಡ್ತಾರೆ. ಆಗ ಕಣ್ಮಣಿ ಬಂದು ಅಪ್ಪ ಅಂತಾಳೆ. ಬಾ ಮಗಳೇ ಕೂತ್ಕೋ. ಯಾಕೆ ಮಗಳೇ ಒಂಥರ ಇದೆಯಾ, ಏನಾಯಿತು ಅಂತಾರೆ ಶಿವರಾಮೇಗೌಡರು. ಅಪ್ಪ ಅದು ಅಂತಾಳೆ ಕಣ್ಮಣಿ. ಆಗ ಮಹೇಶ್ವರಿ ಚಿತ್ರ ಬರ್ತಾರೆ. ಏಯ್, ನನ್ನ ತಾವ ಮಾತಾಡೋಕೆ ಯಾಕೆ ಹಿಂಗೆ ಬದ್ದಾಡ್ತಿದ್ಯಾ, ಅದೇನು ಅಂತ ಹೇಳವ ಅಂತಾರೆ ಶಿವರಾಮೇಗೌಡರು. ಅದೇ ನಮ್ಮ ಡ್ರೈವರ್ ರಾಕಿ ಇಲ್ವೇ ಅಂತಾಳೆ ಕಣ್ಮಣಿ. ಯಾಕೆ, ನಿನ್ನ ಹತ್ರ ತಪ್ಪು ಮಾಡಿ ಕೋಪ ಬರೋ ಹಂಗೆ ಮಾಡವನೇ ಅಂತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ಇಲ್ಲ, ಅವ್ರು ಹಂಗೆಲ್ಲ ಏನೂ ತಪ್ಪು ಮಾಡಿಲ್ಲ, ಶಾನೆ ಒಳ್ಳೆಯವನು ಅಪ್ಪ. ಅವನ ಅಮ್ಮಂಗೆ ಹುಷಾರಿಲ್ಲದೆ ಹಾಸ್ಪಿಟ್ಲಾಗೆ ಅಡ್ಮಿಟ್ ಮಾಡವ್ರಂತೆ, ಅದೇನೋ ಅರ್ಜೆಂಟಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳವ್ರಂತೆ. ಪಾಪ ಅವ್ರು ತುಂಬ ಬಡವರಪ್ಪ ಅಂತಾಳೆ ಕಣ್ಮಣಿ. ಬಡವರು ಅನ್ನೋದು ನನಗೂ ಗೊತ್ತಮ್ಮ, ಆದರೆ ಅಮ್ಮಂಗೆ ಹುಷಾರಿಲ್ಲದೆ ಇರೋದು ನನಗೆ ಗೊತ್ತಿಲ್ಲ ಕಣವ. ಹಂಗೇನಾದರೂ ಇದ್ದರೆ ಆ ಹುಡುಗ ನನ್ನ ಹತ್ರ ಹೇಳ್ಕೋಬೇಕು ಅಲ್ವೇ ಅಂತಾರೆ ಶಿವರಾಮೇಗೌಡರು. ರೀ, ಅವನು ನನ್ನ ತಾವ ಬಂದು ಅವಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ದ, ಅದಕ್ಕೆ ಜ್ವರ ಬಂದಿರಬೇಕು ಅಂತ ನಾನು ಹೊಸಿ ದುಡ್ಡು ಕೊಟ್ಟು ಕಳಿಸ್ದೆ ಅಷ್ಟಯ್ಯ ಅಂತಾರೆ ಮೋನ. ಆಪ್ರೇಷನ್ ಏನು ಬೇಕೋ ಅದರ ವ್ಯವಸ್ಥೆ ಎಲ್ಲ ಮಾಡಿಸುವ ಗೋವಿಂದ, ಅದೇನು ನೋಡಲ ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ, ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಗೋವಿಂದ. ಅಪ್ಪ, ಇನ್ನೊಂದು ವಿಷಯ, ದುಡ್ಡು ಕೊಡೋದಕ್ಕಿಂತ ನೀವೇ ಒಂದು ಮಾತು ಹೇಳಿ ಆಪ್ರೇಷನ್ಗೆ ವ್ಯವಸ್ಥೆ ಮಾಡೋದು ಒಳ್ಳೇದನ್ನಿಸ್ತಿದೆ. ಯಾಕಂದರೆ ನೀವು ಕೊಡೋ ದುಡ್ಡಿಗಿಂತ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಇರುತ್ತೆ. ನೀವು ಹೇಳಿದರೆ ಅಂದರೆ ಅವರಿಗೆ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತದೆ ಅಂತಾಳೆ ಕಣ್ಮಣಿ. ಓಹೋ ಹೌದಾ, ಸರಿ ಆಗಿದ್ರೆ ಅಂತ ವೆಂಕಟೇಶ್ DHOಗೆ ಒಂದು ಫೋನ್ ಮಾಡಿಕೊಡಿ ಅಂತಾರೆ ಶಿವರಾಮೇಗೌಡರು. ಆಗ ವೆಂಕಟೇಶ್ ಫೋನ್ ಮಾಡಿ, ಸರ್ ನಮಸ್ತೆ, ಮಿನಿಸ್ಟರ್ ಸಾಹೇಬರು ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಶಿವರಾಮೇಗೌಡರಿಗೆ ಫೋನ್ ಕೊಡ್ತಾನೆ. ಹಲೋ ನಮಸ್ತೆ, ನಾನು ಶಿವರಾಮೇಗೌಡರು ಅಂತ ಅವ್ರ ಹತ್ರ ಮಾತಾಡಿ. ಸರಿ, ಥ್ಯಾಂಕ್ ಯು ಸರ್ ಅಂತ ಕಾಲ್ ಕಟ್ ಮಾಡಿ, ವೆಂಕಟೇಶ್ ಸ್ವಲ್ಪ ಫಾಲೋ ಅಪ್ ಮಾಡಿ ಅಂತ ಖುಷಿ ಆಯ್ತಾ ಮಗಳೇ ಅಂತಾರೆ ಶಿವರಾಮೇಗೌಡರು. ಈಚೆ ವಿನಂತಿ ಮತ್ತು ಸಾವಿತ್ರಿ ಗೆಸ್ಟ್ ಹೌಸ್ಗೆ ಬರ್ತಾರೆ. ಭದ್ರಮಾಮ ಅಂತ ವಿನಂತಿ ಕೂಗ್ತಾಳೆ. ಭದ್ರ ಬಂದು, ಏಯ್ ವಿನಂತಿ, ಯಾಕೆ ಹಂಗೆ ಕಿರ್ತಿದ್ಯಾ, ಏನಾಯಿತು ಅಂಥದ್ದು ಅಂತಾನೆ. ನಾವೇನು ಹೇಳಿದ್ರು ಮುಖದ ಮೇಲೆ ಮಾತಾಡಿ ಹೋಗ್ತಿದ್ಯಲ್ಲ, ಅವಳು ಯಾಕೆ ಕಾಲೇಜಿಗೆ ಹೋಗ್ತವಳೆ, ಅವಳು ನಿಜವಾದ ಬಣ್ಣ ಏನು ಅನ್ನೋದನ್ನು ನೀನೇ ನೋಡು ಅಂತ ಫೋನ್ನ ಕೊಡ್ತಾಳೆ ವಿನಂತಿ. ಅದರಲ್ಲಿ ನಮ್ಮ ಸತೀಶನು ಮತ್ತು ಆ ಮೆಡಿಕಲ್ ಕಾಲೇಜ್ ಹುಡುಗಿನೂ ವಿನಂತಿ ಪಿರುತಿ ಮಾಡ್ತವ್ರೆ ಅಂತ ಒಬ್ಬರು ಹೇಳ್ತಿರ್ತಾರೆ. ಅದು ಸರಿ, ನಮ್ಮ ಸತೀಶ ಪಿರುತಿ ಮಾಡ್ತಿರೋದು ಯಾರನ್ನ ಅಂತ ಇನ್ನೊಬ್ಬರು ಕೇಳ್ತಾರೆ. ಆ ವಿದ್ಯಾ ಅಂತವಳಲ್ಲ, ಆ ಹುಡುಗಿನೇ ಅಂತಾರೆ. ಭದ್ರ, ನಮಗೆ ಈ ವಿಡಿಯೋ ನೋಡಿ ಮನಸ್ಸೇ ಒಡೆದೋಯ್ತು, ಪಾಪ ನಿನಗೆ ಎಷ್ಟು ಸಂಕಟ ಆಗಬೇಡ ಅಂತಾಳೆ ಸಾವಿತ್ರಿ. ನನ್ನ ಹತ್ರ ಒಂದು ವಿಡಿಯೋ ಅದೇ, ನೀವು ಅದನ್ನು ನೋಡಿ ಅಂತ ಫೋನ್ ಕೊಡ್ತಾನೆ ಭದ್ರ. ಅದರಲ್ಲಿ ನಮಸ್ಕಾರ, ನನ್ನ ಹೆಸರು ಸತೀಶ ಅಂತ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಕ್ಯಾಂಟೀನ್ ನಡೆಸ್ತಿದ್ದೀನಿ. 10ನೇ ಕ್ಲಾಸ್ ಗಂಟ ನಾನು ವಿದ್ಯೆ ಜೊತೆನೇ ಓದಿದ್ದು. ಆ ವಯಸ್ಸಲ್ಲಿ ಎಲ್ರಿಗೂ ಆಗೋ ಥರ ನನಗೂ ಅವಳ ಮೇಲೆ ಆಕರ್ಷಣೆ ಇತ್ತು. ಅವಳು ಗುಣ, ಬುದ್ಧಿವಂತಿಕೆ ಮೇಲೆ ಒಂದು ಅಭಿಮಾನ ಹುಟ್ಟಾಗ್ತು. ನಾನು ಅದನ್ನು ಪಿರುತಿ ಅಂತ ತಿಳ್ಕೊಂಡು ಅದೇ ಗುಂಗಲ್ಲಿ ಇದ್ದೆ. ಪ್ರೇಮಿ ಸ್ಥಾನ ಕೊಡಲಿ ಅಂತ ಬಯಸಿದೆ, ಆದರೆ ಅವಳು ಕೊಟ್ಟಿದ್ದು ಒಬ್ಬ ಅಣ್ಣನ ಸ್ಥಾನ. ವಿದ್ಯೆ ಯಾವಾಗ ಅಣ್ಣ ಅಂತ ಕೂಗಿದ್ಲು ಆವಾಗ ನನಗೆ ಅರ್ಥ ಆಯಿತು, ನನಗಿದ್ದಿದ್ದು ಪಿರುತಿ ಅಲ್ಲ, ವಯಸ್ಸಿನ ಆಕರ್ಷಣೆ ಅಂತ. ನಾನು ಇವಾಗ ವಿದ್ಯೆನ ಮೊದಲಿಗಿಂತ ಹೆಚ್ಚಾಗಿ ಪಿರುತಿ ಮಾಡ್ತೀನಿ. ಅದು ಒಬ್ಬ ಅಣ್ಣನಾಗಿ ನಾನು ಪಿರುತಿ ಮಾಡ್ತಿರೋದು. ವಿದ್ಯಾ ಫ್ರೆಂಡ್ ಜೆನಿಫರ್ನ ನಾನು ಪಿರುತಿ ಮಾಡ್ತೇವ್ನಿ. ನಾನು ಅವಳನ್ನು ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡೇವ್ನಿ. ಈ ವಿಷಯನ ಕ್ಲಿಯರ್ ಮಾಡಲೇಬೇಕು ಅಂತಲೇ ನಾನು ಇವಾಗ ಮಾತಾಡಿದ್ದು, ಧನ್ಯವಾದ ಅಂತಾನೆ. ಅದನ್ನು ನೋಡಿ ಸಾವಿತ್ರಿ, ಭದ್ರ, ಇದನ್ನೆಲ್ಲ ನಂಬೋಕೆ ಹೋಗಬೇಡ ಕಣಪ್ಪ, ಅದೇನೋ ವಿಡಿಯೋ ಮಾಡ್ತಾರಂತಲ್ಲ ಅಂತಾಳೆ ಸಾವಿತ್ರಿ. ಓ ಹೌದಾ, ವಿಡಿಯೋ ಮಾಡಿರೋದು ನಾನೇ, ಅದು ನನ್ನ ಕೈಯಾರೆ ನನ್ನ ಫೋನಾಗೆ ಮಾಡಿದ್ದೀನಿ. ನಾನೇನು ವಿದ್ಯಾನ ಅನುಮಾನ ಪಡ್ತಿಲ್ಲ ಅಂತ ನಿರೂಪಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊಂಡು ಬಂದಿಲ್ಲ. ಏನೇನೋ ಮಾತಾಡೋ ನಿಮ್ಗಳ ಬಾಯಿ ಮುಚ್ಚಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ಕೊಂಡು ಬಂದಿರೋದು.
ಹಂಗನ್ಬಿಟ್ಟು ಇವನ ಹತ್ರ ಒತ್ತಾಯ ಮಾಡಿಸ್ಕೊಂಡು ನಾನೇನು ಈ ವಿಡಿಯೋನ ಮಾಡಿಸಿಲ್ಲ, ಕಾಲೇಜ್ ಫಂಕ್ಷನ್ಗೆ ಹೋದಾಗ ಅವ್ನು ಸಿಕ್ಕಿದ್ದ, ಅವನೇ ಈ ವಿಡಿಯೋದಲ್ಲಿ ಮಾತಾಡಿರೋದು ಅಂತಾನೆ ಭದ್ರ. ಅಯ್ಯೋ ಭದ್ರ, ಅದು ಹಂಗಲ್ಲ ಕಣಪ್ಪ ಅಂತಾರೆ ಸಾವಿತ್ರಿ. ಸಾಕು, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಆರೋಪ ಹೊರಿಸಿದವರು ನೀವು. ಇನ್ನು ಅವಳನ್ನು ಬಿಟ್ಟಿದ್ರೆ ವಿದ್ಯಾ ಈ ಹುಡುಗನ ಒಡ ಹುಟ್ಟಿದ ಅಣ್ಣ ಅಂದ್ಕೊಂಡಿದ್ದಾಳೆ. ಅವನು ಅವಳನ್ನು ಸ್ವಂತ ತಂಗಿ ಥರನೇ ನೋಡ್ತಿರೋದು. ಅವರಿಬ್ಬರು ಪವಿತ್ರವಾದ ಅಣ್ಣ ತಂಗಿ ಸಂಬಂಧಕ್ಕೆ ಮಸಿ ಬಳಿಯೋಕೆ ನೋಡಬೇಡಿ. ಇನ್ನು ಮೇಲಾದ್ರೂ ಈ ಬೇಡದೇ ಇರೋ ಗೂಢಾಚಾರದ ಕೆಲಸ ಮಾಡೋದು, ಕೇಳಿಸ್ಕೊಳ್ಳೋದು ಇದನ್ನೆಲ್ಲ ಬಿಟ್ಟು ಮರುವಾದೆಯಿಂದ ಬದುಕೋಕೆ ಕಲೀರಿ. ಇಲ್ಲ ಅಂತಂದರೆ ಪರಿಣಾಮ ಶಾನೇ ಗಂಭೀರ ಆಗಿರ್ತದೆ. ಕೊಡು ಫೋನು ಅಂತ ಫೋನ್ನ ತಗೊಂಡು ಅವಳು ಫೋನ್ ಕೊಟ್ಟು ಹೊರಡಿ ಅಂತಾನೆ ಭದ್ರ. ಅಲ್ಲಿಂದ ವಿನಂತಿ ಸಾವಿತ್ರಿ ಬರ್ತಾರೆ. ಈಚೆ ಹಾಸ್ಪಿಟಲ್ನಲ್ಲಿ ರಾಕಿ ಕೂತಿರ್ತಾನೆ. ಆಗ ಒಬ್ಬರು ಬಂದು, ಜಯಮ್ಮವ್ರ ಮಗ ರಾಕೇಶ್ ನೀವೇನಾ ಅಂತಾರೆ. ಹೌದು ಸರ್, ನಾನೇ. ನಮ್ಮ ಅವ್ವಂಗೆ ಅಂತ ರಾಕಿ ಹೇಳುವಾಗ, ನೋಡಿ ಗಾಬರಿ ಆಗಬೇಡಿ, ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿಸೋದಕ್ಕೆ ದೊಡ್ಡ ಹಾಸ್ಪಿಟಲ್ನಲ್ಲಿ ಎಲ್ಲ ವ್ಯವಸ್ಥೆನೂ ಆಗಿದೆ. ಹಾಗಾಗಿ ಅವರನ್ನು ಇಮಿಡಿಯೇಟಾಗಿ ಶಿಫ್ಟ್ ಮಾಡಬೇಕು ಅಂತಾರೆ. ಸರ್, ಅದು ನಾನು ಇನ್ನೂ ದುಡ್ಡು ಕಟ್ಟಿಲ್ಲ ಸರ್ ಅಂತಾನೆ ರಾಕಿ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಅವಶ್ಯಕತೆ ಇಲ್ಲ. ಮಿನಿಸ್ಟರ್ ಶಿವರಾಮೇಗೌಡರು ಕಡೆಯಿಂದ ಎಲ್ಲ ವ್ಯವಸ್ಥೆ ಆಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋದು. ನಿಮ್ಮ ತಾಯಿ ಆಪರೇಷನ್ ಆಗಿ ಅವ್ರ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಏನೆಲ್ಲ ವ್ಯವಸ್ಥೆ ಬೇಕೋ ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಡಾಕ್ಟ್ರ್ ಹತ್ರ ಮಾತಾಡಿ ಶಿಫ್ಟ್ ಮಾಡೋಕೆ ಹೇಳಿದ್ದಾರೆ. ಇಮಿಡಿಯೇಟಾಗಿ ಕರ್ಕೊಂಡು ಹೋಗೋದೆ ಅಂತಾರೆ ಅವರು. ಸರ್, ನನಗೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ ಅಂತಾನೆ ರಾಕಿ. ಅದನ್ನೆಲ್ಲ ಯೋಚನೆ ಮಾಡೋದು ಬಿಟ್ಟು ನಿಮ್ಮ ತಾಯಿಯವರನ್ನು ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡೋಣ ಬನ್ನಿ ಅಂತಾರೆ ಅವರು. ಈಚೆ ಅಜ್ಜಿ ಹಾಳಾದ ಮಳೆ ಮತ್ತು ದೋ ಅಂತ ಸುರಿಯೋ ಹಂಗದೆ. ಈ ತಾಯಿ ಇನ್ನೂ ಹಟ್ಟಿಗೆ ಬಂದಿಲ್ಲ, ಎಲ್ಲಿ ಮಳೆಯಲ್ಲಿ ನೆನ್ಕೊಂಡು ಬರ್ತಾಳೋ ಗೊತ್ತಿಲ್ಲ ಅಂತಾರೆ. ಆಗ ವಿದ್ಯಾ ಗೆಸ್ಟ್ ಹೌಸ್ಗೆ ಬರ್ತಾಳೆ. ಅಮ್ಮಮ್ಮ ವಿದ್ಯಕ್ಕ ಬರ್ತವ್ರೆ ಅಂತಾರೆ ಚಂಪಾ. ಆಗ ಅಜ್ಜಿ ವಿದ್ಯೆನ ಕೆಳಗಿಂದ ಮೇಲಿನ ತನಕ ನೋಡಿ, ಆಹಾ, ನಾನು ಅಂದ್ಕೊಂಡಂಗೆ ಚೆನ್ನಾಗಿ ನೆನ್ಕೊಂಡು ಬಂದಿದ್ಯಾ ಕಣೆ, ಮಳೆ ಬರೋಕ್ಕೂ ಮೊದಲು ಹಟ್ಟಿ ಸೇರ್ಕೋಬೇಕು ಅನ್ನೋದು ಗೊತ್ತಾಗಕ್ಕಿಲ್ವೇ ಅಂತಾರೆ ಅಜ್ಜಿ. ಅಮ್ಮಮ್ಮ ಅದು ಅಂತಾಳೆ ವಿದ್ಯಾ. ಏನೇ ಅಮ್ಮಮ್ಮ, ನಿನ್ನ ಹೊಟ್ಟೆಲಿ ಮಗು ಇದೆ, ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋದು ನಿನಗೆ ಗೊತ್ತಾಗಕ್ಕಿಲ್ವೇ? ಈ ನೀರಲ್ಲಿ ಕಾಲು ಜಾರು ಬಿದ್ದರೆ ಏನೇ ಗತಿ? ಇಷ್ಟೊಂದು ನೆನ್ಕೊಂಡು ಬಂದಿದ್ಯಲ್ಲ, ಶೀತ ಗೀತ ಆಗಿ ಜ್ವರ ಗಿರ ಬಂದರೆ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗೋಕ್ಕಿಲ್ವೇ? ಅಲ್ಲ ಕಣೆ, ಮಳೆಗಾಲ ಶುರುವಾಗ್ತದೆ, ಒಂದು ಕೊಡೆನಾದರೂ ಇಟ್ಕೊಂಡು ಹೋಗಬೇಕು ತಾನೆ ಅಂತಾರೆ ಅಜ್ಜಿ. ತಗೊಂಡು ಹೋಗಿದ್ದೆ ಅಮ್ಮಮ್ಮ, ಗಾಳಿಗೆ ಮುರಿದೋಗಿ ಹಾರ್ಕೊಂಡು ಹೊಂಟೋಯ್ತು ಕೈಯಿಂದ ಅಂತಾಳೆ ವಿದ್ಯಾ. ಎಲ್ಲದಕ್ಕೂ ಸಬೂಬು ಚೆನ್ನಾಗಿ ಹೇಳ್ತೀಯ. ಡಾಕ್ಟ್ರು ಓದೋಕ್ಕೆ ಹೋಯ್ತೀಯ ಅಂತ ಕೊಬ್ಬು ಜಾಸ್ತಿ ಆಗಿಬಿಟ್ಟದೆ ನಿನಗೆ ಅಂತಾರೆ ಅಜ್ಜಿ. ಅಮ್ಮಮ್ಮ ಅದು ಹಂಗಲ್ಲ ಅಂತಾಳೆ ವಿದ್ಯಾ. ಮರುವಾದೆಯಿಂದ ಟವಲ್ ತಾತ, ತಲೆ ಒರೆಸ್ತೀನಿ, ಒಂದು ಕೆಲಸ ಮಾಡು ಬಾ, ನಾನೇ ಒರೆಸ್ತೀನಿ ಅಂತ ವಿದ್ಯೆನ ಒಳಗೆ ಕರ್ಕೊಂಡು ಬಂದು ಕೂರಿಸಿ ಚಂಪನ ಹತ್ರ ಟವಲ್ನ ತರಿಸಿ ಹೇಳಿ, ನೋಡೆ ಹಾಳಾದ ಮಳೆಗೆ ನಿನ್ನ ಮೇಲೆ ಹೊಟ್ಟೆ ಕಿಚ್ಚ ಅನ್ಸುತ್ತೆ, ಕಿತ್ತ ಬರದೇ ಇರೋದು ನೀನು ಕಾಲೇಜಿಗೆ ಹೋದ್ಮೇಲೆ ಬರೋಕೆ. ಇನ್ನೊಂದು ಕಿತ್ತ ಮಳೆ ಬಂದರೆ ಮಳೆ ಬರೋ ತನಕ ಅಲ್ಲೇ ನಿಂತ್ಕೊಂಡು ಆಮೇಲೆ ಹುಷಾರಾಗಿ ಬರಬೇಕು ಅಂತಾರೆ ಅಜ್ಜಿ. ಅಮ್ಮಮ್ಮ ನಿಮ್ಗೆ ಯಾಕೆ ತೊಂದರೆ, ನಾನೇ ಒರೆಸ್ಕೋತೀನಿ ಬಿಡಿ ಅಂತಾಳೆ ವಿದ್ಯಾ. ನೀನು ನನ್ನನ್ನು ಅಮ್ಮಮ್ಮ ಅಂದಮೇಕೆ ನಾನು ನನ್ನ ಮೊಮ್ಮಗಳನ್ನು ಕಾಳಜಿ ಮಾಡಬೇಕು ತಾನೇ ಅಂತಾರೆ ಅಜ್ಜಿ. ನಂತರ ವಿದ್ಯೆಗೆ ತಲೆ ಒರೆಸ್ತಾ ಸಾಂಬ್ರಾಣಿ ಹೊಗೆ ಹಾಕ್ತಾ ಇರ್ತಾರೆ. ಆಗ ಭದ್ರ ಬಂದು, ಕಾಣಿ ಮುದುಕಿ, ನೀನೇನು ಸಾಮಾನ್ಯದವಳಲ್ಲ, ದೊಡ್ಡ ಹಟ್ಟಿ ಯಜಮಾನಿಯಾಗಿ ಇಲ್ಲಿ ಬಂದು ಸಾಂಬ್ರಾಣಿ ಹೊಗೆ ಹಾಕ್ಕೊಂಡು ಕೂತಿದ್ಯಲ್ಲ, ನಾಚಿಕೆ ಆಗೋಕ್ಕಿಲ್ವೇ ಅಂತಾನೆ ಭದ್ರ. ಅದೇನೋ ಹೇಳಿಬಿಟ್ಟಿಯಲ್ಲೇ ದೊಡ್ಡ ಹಟ್ಟಿ ಅಂತ, ಆ ಹಟ್ಟಿ ವಂಶದ ಕುಡಿನ ತನ್ನ ಹೊಟ್ಟೆಲಿ ಹೊತ್ಕೊಂಡಿರೋ ಮುದ್ದು ಸೊಸೆ ಇವಳು ಅಂತಾರೆ ಅಮ್ಮಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.